ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 25 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅವುಗಳಲ್ಲೂ ವಿಶೇಷವಾಗಿ FDA, STA, ಶಿಕ್ಷಕರ ನೇಮಕಾತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅಬಕಾರಿ ಹುದ್ದೆಗಳಿಗೆ ಉಪಯುಕ್ತವಾಗಿರುವಂತಹ ಪ್ರಶ್ನೆಗಳು ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಸುಂದರ್ಬನದಲ್ಲಿ ಡ್ಯಾಶ್ ಕಾಡುಗಳಿವೆ. ಮ್ಯಾಂಗ್ರೋವ್ ನದಿ ಮುಖಜ ಭೂಮಿಗಳ ತೀರ ವಲಯದ ತಗ್ಗು ಪ್ರದೇಶಗಳಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಹಂಚಿಕೆಯಾಗಿವೆ. ಭಾರತದಲ್ಲಿ ಸುಮಾರು 16 ಮ್ಯಾಂಗ್ರೋವ್ ವಲಯಗಳಿವೆ. ಸುಂದರ್ಬನ್ಸ್ ಅರಣ್ಯಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತವೆ. 1 ಈಸ್ ದಿ ರೈಟ್ ಆನ್ಸರ್. ವಾತಾವರಣದ ತಾಪಮಾನ ಈ ಕೆಳಕಂಡ ಯಾವ ವಿಭಾಗದಲ್ಲಿ ಕಡಿಮೆ ಇರುತ್ತದೆ? ಸ್ಟ್ರಾಟೋಸ್ಫಿಯರ್ನಿಂದ ಮೀಸೋಪಾಸ್ನವರೆಗೆ. ವಾಯುಮಂಡಲದ ರಚನೆಯು ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಂತರ ಮಂಡಲ, ಉಷ್ಣತಾ ಮಂಡಲ ಮತ್ತು ಬಾಹ್ಯ ಮಂಡಲವನ್ನು ಒಳಗೊಂಡಿದೆ. ಮಧ್ಯಂತರ ಮಂಡಲವು ವಾಯುಮಂಡಲದ ಸಮೋಷ್ಣ ಮಂಡಲದ ಮೇಲಿದ್ದು ಸುಮಾರು 80 ಕಿಲೋಮೀಟರ್ ಎತ್ತರದವರೆಗೆ ವಿಸ್ತರಿಸಿದೆ. ಈ ವಲಯದಲ್ಲಿಯೂ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಅಪಾಯದಲ್ಲಿರುವ ಪ್ರಭೇದಗಳನ್ನು ಈ ಕೆಳಗಿನ ಪುಸ್ತಕದಲ್ಲಿ ದಾಖಲಾಗಿಸುತ್ತದೆ. ರೆಡ್ ಡೇಟಾ ಬುಕ್ ಹರ್ಬೇರಿಯಂ ಸಂರಕ್ಷಿತ ಸಸ್ಯ ಮಾದರಿಗಳ ಸಂಗ್ರಹವಾಗಿದೆ ಮತ್ತು ವೈಜ್ಞಾನಿಕ ಅಧ್ಯಯನಕ್ಕೆ ಸಂಬಂಧಿಸಿದೆ. ಗ್ರೀನ್ ಡೇಟಾ ಬುಕ್ ಪರಿಸರ ದತ್ತಾಂಶಗಳ ಬಗ್ಗೆ ಸಿದ್ಧಪಡಿಸಿದ ಉಲ್ಲೇಖವಾಗಿದೆ. ರೆಡ್ ಡೇಟಾ ಬುಕ್ ಅಪಾಯದಲ್ಲಿರುವ ಪ್ರಭೇದಗಳನ್ನು ಈ ಪುಸ್ತಕದಲ್ಲಿ ದಾಖಲಾಗಿಸುವುದು. 1 ಈಸ್ ದಿ ರೈಟ್ ಆನ್ಸರ್. ಭತ್ತದ ಗದ್ದೆಯ ಮೂಲದಿಂದಾಗುವ ಮುಖ್ಯ ಮಾಲಿನ್ಯಕಾರಕ. ಮೀಥೇನ್. ಮೀಥೇನ್ ಇದರ ಅಣುಸೂತ್ರ CH4. ಮೀಥೇನ್ ಭತ್ತದ ಗದ್ದೆಗಳಿಂದ ಹಾಗೂ ತರಕಾರಿಗಳ ವಿಘಟನೆಯಿಂದ ವಾತಾವರಣದಲ್ಲಿ ಬಿಡುಗಡೆಯಾಗುತ್ತದೆ. ಇದೊಂದು ಅತ್ಯಂತ ಸರಳ ಹೈಡ್ರೋಕಾರ್ಬನ್. 3 ಈಸ್ ದಿ ರೈಟ್ ಆನ್ಸರ್. ಸೌರಶಕ್ತಿಯು ನವೀಕರಿಸಬಲ್ಲ ಶಕ್ತಿ. ಸೂರ್ಯನಿಂದ ಹೊರಬರುವ ವಿಕಿರಣಗಳಿಂದ ಸೌರಶಕ್ತಿ ದೊರೆಯುತ್ತದೆ. ಸೌರಶಕ್ತಿಯು ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕ್ಯೋಟೋ ಪ್ರೋಟೋಕಾಲ್ ಹವಾಮಾನ ಬದಲಾವಣೆ ಪರ್ಯಾಯದ ಒಂದು ಮೈಲಿಗಲ್ಲು. ಕ್ಯೋಟೋ ಪ್ರೋಟೋಕಾಲ್ ಹವಾಮಾನ ಬದಲಾವಣೆ ಪರ್ಯಾಯದ ಒಂದು ಮೈಲಿಗಲ್ಲು, ಏಕೆಂದರೆ ಇದು ಇಂಗಾಲದ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿತು. ಕ್ಯೋಟೋ ಪ್ರೋಟೋಕಾಲ್ 1997ರಲ್ಲಿ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಹಸಿರುಮನೆ ಅನಿಲ ತಡೆಯಲು ಕೈಗೊಳ್ಳಲಾದ ಒಂದು ಒಪ್ಪಂದವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡವುಗಳಲ್ಲಿ ಯಾವುದು ಜೈವಿಕ ಗೋಳದ ಭಾಗವಾಗಿದೆ? ಮೇಲಿನ ಎಲ್ಲ, ಅಂದರೆ ವಾತಾವರಣ, ಶಿಲಾಗೋಳ, ಜಲಗೋಳ ಜೈವಿಕ ಗೋಳದ ಒಂದು ಭಾಗ. ಜೈವಿಕ ವಿಜ್ಞಾನದ ವ್ಯಾಖ್ಯಾನದಿಂದ ಜೀವಗೋಳವು ಎಲ್ಲ ಜೀವಂತ ಜೀವಿಗಳ ಮತ್ತು ಅವುಗಳ ಜಾಗತಿಕ ಪರಿಸರ ವ್ಯವಸ್ಥೆಯಾಗಿದೆ. ಅದರಲ್ಲಿ ವಾತಾವರಣ, ಶಿಲಾಗೋಳ, ಜಲಗೋಳವನ್ನು ಒಳಗೊಂಡಿದೆ. 4 ಈಸ್ ದಿ ರೈಟ್ ಆನ್ಸರ್. ಪ್ರಸ್ತುತ ಭಾರತದ ಅರಣ್ಯದ ವಿಸ್ತೀರ್ಣದ ಪ್ರಮಾಣ ಸುಮಾರು 21%. ಸ್ಟೇಟ್ ಆಫ್ ಫಾರೆಸ್ಟ್ ವರದಿ 2015ರಂತೆ ಭಾರತದ ಒಟ್ಟು ಅರಣ್ಯ ಪ್ರದೇಶವು 7,01,675 ಚದರ ಕಿಲೋಮೀಟರ್, ಅಂದರೆ ಶೇಕಡ 21.34%. ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದ ಜಿಲ್ಲೆ ಉತ್ತರ ಕನ್ನಡ. ಇದು 2015ಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾಹಿತಿ. 1 ಈಸ್ ದಿ ರೈಟ್ ಆನ್ಸರ್. X ವಸ್ತುವಿನ ಬೆಲೆಯಲ್ಲಾದ ಏರಿಕೆಯಿಂದ Y ವಸ್ತುವಿನ ಬೇಡಿಕೆಯಲ್ಲಿ ಏರಿಕೆ ಉಂಟಾಗುತ್ತದೆ. ಆದ್ದರಿಂದ X ಮತ್ತು Y ವಸ್ತುಗಳು ಬದಲಿ ವಸ್ತುಗಳು. 3 ಈಸ್ ದಿ ರೈಟ್ ಆನ್ಸರ್. ವೈಯಕ್ತಿಕ ಆದಾಯ ತೆರಿಗೆಯಿಂದ ಸಂಗ್ರಹವಾದ ಒಟ್ಟು ಆದಾಯವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹೇಗೆ ಹಂಚಬೇಕೆಂದು ಯಾರು ನಿರ್ಧರಿಸುತ್ತಾರೆ? ಹಣಕಾಸಿನ ಆಯೋಗ. ವಿಧಿ 280ರ ಪ್ರಕಾರ ಹಣಕಾಸು ಆಯೋಗವು ರಚನೆಗೊಂಡಿದ್ದು ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಭೂಮಿಯ ಮುಖ್ಯ ಶಕ್ತಿಯ ಮೂಲ
ಸೌರಶಕ್ತಿ. ಈ ಭೂಮಿಯ ಮುಖ್ಯ ಶಕ್ತಿಯ ಮೂಲ ಸೌರಶಕ್ತಿ. 3 ಈಸ್ ದಿ ರೈಟ್ ಆನ್ಸರ್. ಇದು ಎಲ್ಲ ಪ್ರಾಥಮಿಕ ಶಕ್ತಿಯ ಮೂಲನೂ ಕೂಡ ಹೌದು. ಅಂದರೆ ಯಾವುದೇ ಶಕ್ತಿ ಉದ್ಭವವಾಗಬೇಕಂದ್ರೆ ಸೌರಶಕ್ತಿ ಇರಲೇಬೇಕು, ಎಕ್ಸೆಪ್ಟ್ ಅಣುಶಕ್ತಿ. ಅಣುಶಕ್ತಿ ಸೌರಶಕ್ತಿಯ ಮೂಲ ಅಲ್ಲ. ಜಾಗತಿಕ ಉಷ್ಣತೆ ಹೆಚ್ಚುತ್ತಿರುವುದರಿಂದ ಆಗುವ ಪರಿಣಾಮ ಏನು? ಮೇಲಿನ ಎಲ್ಲ ಅಂದರೆ ಉಷ್ಣತೆಯಲ್ಲಿ ಏರಿಕೆ, ಹಿಮ ಕರಗುವಿಕೆ, ಸಮುದ್ರದ ಎತ್ತರದಲ್ಲಿ ಏರಿಕೆ. ರಿಯೋ ಸಮ್ಮೇಳನ 1992ರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದಿದ್ದು, ಇದರಲ್ಲಿ ಜಾಗತಿಕ ತಾಪಮಾನಕ್ಕೆ ಕಾರಣವಾದ ಇಂಧನಗಳ ಬದಲಿಗೆ ಪರ್ಯಾಯ ಇಂಧನವನ್ನು ಬಳಸುವುದರ ಬಗ್ಗೆ ಮೊಟ್ಟ ಮೊದಲು ಚರ್ಚಿಸಲಾಗಿತ್ತು. 4 ಈಸ್ ದಿ ರೈಟ್ ಆನ್ಸರ್. ಯುನೆಸ್ಕೋದ ಸಾಂಸ್ಕೃತಿಕ ಭೂದೃಶ್ಯದಲ್ಲಿ ಸೇರ್ಪಡೆ ಮಾಡಿಕೊಳ್ಳುವಂತೆ ಈ ಕೆಳಕಂಡವುಗಳನ್ನು ನಾಮನಿರ್ದೇಶನ ಮಾಡಲು ಭಾರತ ಸರ್ಕಾರ ಪ್ರಸ್ತಾಪಿಸಿದೆ. ಮಜುಲಿ ಅಸ್ಸಾಂನ ನದಿ ದ್ವೀಪ. ಮಜುಲಿ ದ್ವೀಪವು ಭಾರತದ ಅತಿದೊಡ್ಡ ನದಿ ದ್ವೀಪ ಎಂದು ಇತ್ತೀಚೆಗೆ ಅಂದರೆ 2011ರಲ್ಲಿ ಸುಮಾರಿಗೆ ಗಿನ್ನಿಸ್ ದಾಖಲೆಗೆ ಸೇರ್ಪಡೆಯಾಗಿದೆ. ಇದು ಅಸ್ಸಾಂ ರಾಜ್ಯದಲ್ಲಿದ್ದು ಬ್ರಹ್ಮಪುತ್ರ ನದಿಯಿಂದ ಉಂಟಾದ ನದಿ ದ್ವೀಪವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಜನಗಣತಿಯನ್ನು ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. 10. ಜನಸಂಖ್ಯಾಶಾಸ್ತ್ರದ ಪಿತಾಮಹ ಜಾನ್ ಗ್ರಾಂಟ್ 1790ರಲ್ಲಿ ಅಮೆರಿಕದಲ್ಲಿ ನಡೆದ ಜನಗಣತಿ ವಿಶ್ವದ ಮೊದಲ ಜನಗಣತಿಯಾಗಿದೆ. ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಮೊದಲು 1951 ಮತ್ತು ಇತ್ತೀಚೆಗೆ 2011ರಲ್ಲಿ ನಡೆಯಿತು. ಇದು 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಪ್ಯಾನ್ ಇದರ ವಿಸ್ತೃತ ರೂಪ? ಪರ್ಮನೆಂಟ್ ಅಕೌಂಟ್ ನಂಬರ್. ಪ್ಯಾನ್ನ ವಿಸ್ತೃತ ರೂಪ. ಪ್ಯಾನ್ ಎನ್ನುವುದು ಪರ್ಮನೆಂಟ್ ಅಕೌಂಟ್ ನಂಬರ್ ಆಗಿದೆ. ಇದು 10 ಅಂಕೆ ಮತ್ತು ಸಂಖ್ಯೆಗಳ ಮಿಶ್ರಣದ ಗುರುತಿನ ಚೀಟಿಯಾಗಿದ್ದು ಆದಾಯ ತೆರಿಗೆ ಇಲಾಖೆಯಿಂದ ನೀಡಲ್ಪಡುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ನಕ್ಸಲೀಯ ಚಳುವಳಿಯು ಈ ಕೆಳಕಂಡ ರಾಜ್ಯದ ನಕ್ಸಲ್ ಬಾರಿ ಪ್ರದೇಶದಲ್ಲಿ ಉಗಮಿಸಿತು. ಪಶ್ಚಿಮ ಬಂಗಾಳ. ನಕ್ಸಲೀಯ ಚಳುವಳಿಯು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ 1969ರಲ್ಲಿ ಪ್ರಾರಂಭವಾಯಿತು. 4 ಈಸ್ ದಿ ರೈಟ್ ಆನ್ಸರ್. 2011ರಲ್ಲಿ ಈ ಕೆಳಕಂಡ ನದಿಯನ್ನು ಪುನರುಜ್ಜೀವನಗೊಳಿಸಲು ಪ್ರಸ್ತಾವಿಸಲಾಗಿತ್ತು. ಅರ್ಕಾವತಿ. ಕಾವೇರಿ ನದಿಯ ಉಪನದಿಯಾದ ಅರ್ಕಾವತಿಯು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಉಗಮಿಸುತ್ತದೆ. ಯುಕೆಯ ಥೇಮ್ಸ್ ನದಿಯ ಕುರಿತು ಸರ್ಕಾರ ಇದೇ ಕ್ರಮಗಳ ಮೇಲೆ ಅರ್ಕಾವತಿ ನದಿಯನ್ನು ಪುನರ್ ಜೋಡಿಸಲು ಆಯೋಜಿಸಲಾಗಿತ್ತು. 1 ಈಸ್ ದಿ ರೈಟ್ ಆನ್ಸರ್. ಜೂಲಿಯನ್ ಅಸಾಂಜೆಯವರ ಹೆಸರು ಯಾವುದಕ್ಕೆ ಸಂಬಂಧಿಸಿದೆ? ವಿಕಿಲೀಕ್ಸ್. ಜೂಲಿಯನ್ ಅಸಾಂಜೆ ಮೂಲತಃ ಆಸ್ಟ್ರೇಲಿಯಾದವರು ಹಾಗೂ ವಿಕಿಲೀಕ್ಸ್ನ ಸಂಸ್ಥಾಪಕ. 3 ಈಸ್ ದಿ ರೈಟ್ ಆನ್ಸರ್. 2011ರ ಜನಗಣತಿ ಪ್ರಕಾರ ಅಂಕಿ ಸಂಖ್ಯೆಗಳ ಪ್ರಕಾರ ಕೆಳಕಂಡ ಯಾವ ಗುಂಪಿನ ರಾಜ್ಯಗಳಲ್ಲಿನ ಜನಸಂಖ್ಯಾ ಸಾಂದ್ರತೆಯು ಪ್ರತಿ ಚದರ ಕಿಲೋಮೀಟರ್ 500ಕ್ಕಿಂತ ಹೆಚ್ಚಾಗಿದೆ? ಪುದುಚೇರಿ, ಚಂಡೀಗಢ, ಗೋವಾ. 4 ಈಸ್ ದಿ ರೈಟ್ ಆನ್ಸರ್. ಕಳಸಾ ಮತ್ತು ಬಂಡೂರಿ ಎಂಬುವು ಕೆಳಕಂಡದ್ದರ 2 ಉಪನದಿಗಳಾಗಿವೆ. ಮಹಾದಾಯಿ ಜಲಾನಯನ. ಕರ್ನಾಟಕದಲ್ಲಿ ಮಹಾದಾಯಿ, ಗೋವಾದಲ್ಲಿ ಮಾಂಡೋವಿ ನದಿ ಎಂದು ಕರೆಯುತ್ತಾರೆ. ಈ ನದಿಗೆ ಕಳಸಾ ಬಂಡೂರಿ ಯೋಜನೆಯು ಸಂಬಂಧಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಮಾನವ ಅಭಿವೃದ್ಧಿ ಸೂಚಿಯು ಈ ಕೆಳಕಂಡವುಗಳ ಸಮ್ಮಿಶ್ರ ಸೂಚಿಯಾಗಿದೆ. ಆದಾಯ, ಆರೋಗ್ಯ ಮತ್ತು ಶಿಕ್ಷಣ ಇವುಗಳ ಸಮ್ಮಿಶ್ರ ಸೂಚಿ ಮಾನವ ಅಭಿವೃದ್ಧಿ ಸೂಚಿ. 3 ಈಸ್ ದಿ ರೈಟ್ ಆನ್ಸರ್. ಟೆಲಿಡೆನ್ಸಿಟಿ ಎಂಬುದು ಈ ಕೆಳಕಂಡ ವ್ಯಾಪ್ತಿಯಲ್ಲಿರುವ ದೂರವಾಣಿಗಳ ಸಂಖ್ಯೆಗೆ ಸಂಬಂಧಿಸಿದೆ. ಪ್ರತಿ 100 ವ್ಯಕ್ತಿಗಳಿಗೆ. ಟೆಲಿಫೋನ್ ಡೆನ್ಸಿಟಿ ಅಥವಾ ಟೆಲಿಡೆನ್ಸಿಟಿ ಒಂದು ಪ್ರದೇಶದಲ್ಲಿ 100 ವ್ಯಕ್ತಿಗಳಲ್ಲಿ ಎಷ್ಟು ಜನ ಟೆಲಿಫೋನ್ ಸಂಪರ್ಕವನ್ನು ಹೊಂದಿದ್ದಾರೆ ಎಂದು ತಿಳಿಸುವ ಒಂದು ಮಾನಕ. 3 ಈಸ್ ದಿ ರೈಟ್ ಆನ್ಸರ್. ದೇಶದಲ್ಲಿ ಪ್ರಥಮ ಬಾರಿಗೆ ಕೃಷಿ ಕ್ಷೇತ್ರದಲ್ಲಿ ಪ್ರತ್ಯೇಕ ಬಜೆಟ್ ಮಂಡಿಸಿದ ರಾಜ್ಯ ಯಾವುದು? ಕರ್ನಾಟಕ. 2011-12ನೇ ಸಾಲಿಗೆ ಮಂಡಿತವಾದ ಕರ್ನಾಟಕದ ಬಜೆಟ್ನಲ್ಲಿ ದೇಶದಲ್ಲಿ ಪ್ರಥಮ ಬಾರಿಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಬಜೆಟ್ ಮಂಡಿಸಲಾಗಿತ್ತು. 1 ಈಸ್ ದಿ ರೈಟ್ ಆನ್ಸರ್.
ಭಾರತ ಸರ್ಕಾರದ ರಾಷ್ಟ್ರೀಯ ಪಿಂಚಣಿ ಯೋಜನೆಯು ಕೆಳಕಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಎಲ್ಲ ಪ್ರಜೆಗಳಿಗೆ ವ್ಯಾಪಿಸಿದೆ. 1 ಮೇ 2009 ನ್ಯಾಷನಲ್ ಪೆನ್ಷನ್ ಸ್ಕೀಮ್ NSP ಆರಂಭಿಸಿ ಈ ಯೋಜನೆಯಡಿ 1 ಮೇ 2009 ನಂತರ 18 ರಿಂದ 60 ವರ್ಷದವರೆಗಿನ ಎಲ್ಲ ನಾಗರಿಕರಿಗೂ ಜಾರಿಗೊಳಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಸಶಸ್ತ್ರ ಬಲಗಳ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವುದಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ 33ನೇ ವಿಧಿ. ಸಂವಿಧಾನದ ಭಾಗ 3ರ 12ರಿಂದ 35ನೇ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ. 33ನೇ ವಿಧಿಯು ಪ್ರದತ್ತವಾದ ಹಕ್ಕುಗಳನ್ನು ಸಶಸ್ತ್ರ ಬಲಗಳು ಮುಂತಾದವುಗಳಿಗೆ ಅನ್ವಯಿಸಲು ಅವುಗಳನ್ನು ಮಾರ್ಪಡಿಸಲು ಸಂಸತ್ತಿಗಿರುವ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. ಸೊ ಬಿ ಇಸ್ ದಿ ರೈಟ್ ಆನ್ಸರ್.